ಹಿಂದೂ ಪುರಾಣಗಳ ಕಥೆಗಳನ್ನ ಕೇಳಿದ್ರೆ ಅಲ್ಲಿ ಬರುವ ದೈವೀಕ ಅಸ್ತ್ರಗಳ ಬಗ್ಗೆ ಒಂದು ಕುತೂಹಲ ಇದ್ದೇ ಇರುತ್ತೆ ಅಲ್ವಾ? ವಿಶ್ವದ ಸ್ವರೂಪವನ್ನೇ ಬದಲಿಸಬಲ್ಲ ಮಹಾಶಕ್ತಿಗಳು ಅವು. ಹಾಗಾದ್ರೆ ಬನ್ನಿ, ಇಂದು ನಾವು ಅಂಥ ಎರಡು ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳಾದ ಬ್ರಹ್ಮಾಸ್ತ್ರ ಮತ್ತು ಪಾಶುಪತಾಸ್ತ್ರಗ ನಡುವಿನ ಒಂದು ರೋಚಕ ಮುಖಾಮುಖಿಯನ್ನ ನೋಡೋಣ. ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಗಾದ್ರೆ ಈ ಎಲ್ಲ ದೈವಿಕ ಅಸ್ತ್ರಗಳಲ್ಲೇ ಯಾವುದು ಅಂತಿಮ ಅಸ್ತ್ರ, ಯಾವುದು ಎಲ್ಲಕ್ಕಿಂತ ಶ್ರೇಷ್ಠ ಅನ್ನೋ ಪ್ರಶ್ನೆ ಸಹಜವಾಗೇ ಬರುತ್ತೆ. ಇದೇ ಪ್ರಶ್ನೆ ನಮ್ಮ ಇವತ್ತಿನ ಹುಡುಕಾಟದ ಕೇಂದ್ರಬಿಂದು. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ನಮ್ಮ ಮುಂದೆ ಬಂದು ನಿಲ್ಲೋದು ಎರಡು ಹೆಸರುಗಳು. ಒಂದು ಸೃಷ್ಟಿಕರ್ತನಾದ ಬ್ರಹ್ಮನ ಬ್ರಹ್ಮಾಸ್ತ್ರ, ಇನ್ನೊಂದು ಲಯಕರ್ತನಾದ ಶಿವನ ಪಾಶುಪತಾಸ್ತ್ರ. ಎರಡೂ ವಿನಾಶಕಾರಿ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಆದರೆ ಅವುಗಳ ಮೂಲ, ಉದ್ದೇಶ ಮತ್ತು ನಿಯಮಗಳು ಸಂಪೂರ್ಣವಾಗಿ ಬೇರೆ. ಸರಿ, ಈಗ ಈ ಎರಡರ ಶಕ್ತಿಗಳನ್ನ ಒಂದಕ್ಕೊಂದು ಮುಖಾಮುಖಿ ಮಾಡೋಣ. ಅವುಗಳ ಮೂಲದಿಂದ ಹಿಡಿದು ಅವುಗಳ ವಿನಾಶಕಾರಿ ಸಾಮರ್ಥ್ಯದವರೆಗೆ ಪ್ರತಿಯೊಂದು ಅಂಶವನ್ನು ನಾವು ವಿಶ್ಲೇಷಿಸೋಣ. ಒಂದು ಅಸ್ತ್ರದ ಶಕ್ತಿ ಅದರ ಮೂಲದಲ್ಲಿರುತ್ತೆ. ನೋಡಿ, ಬ್ರಹ್ಮಾಸ್ತ್ರ ಬಂದಿದ್ದು ಸೃಷ್ಟಿಕರ್ತ ಬ್ರಹ್ಮನಿಂದ, ಅಂದ್ರೆ ಅದು ಸೃಷ್ಟಿಯ ಶಕ್ತಿಯ ಒಂದು ಭಾಗ. ಇನ್ನೊಂದು ಕಡೆ ಪಾಶುಪತಾಸ್ತ್ರ, ಅದು ಲಯಕರ್ತನಾದ ಶಿವನದ್ದು, ಅಂದ್ರೆ ವಿನಾಶದ ಪರಮಶಕ್ತಿ. ಇನ್ನು ಇವುಗಳ ಶಕ್ತಿಯಲ್ಲಿರೋ ವ್ಯತ್ಯಾಸ ನೋಡಿದ್ರೆ ಅಬ್ಬಾ ಅಜಗಜಾಂತರ. ಬ್ರಹ್ಮಾಸ್ತ್ರ ಒಂದು ಇಡೀ ಸೈನ್ಯವನ್ನು, ಒಂದು ದೊಡ್ಡ ಪ್ರದೇಶವನ್ನು ನಾಶ ಮಾಡಬಲ್ಲದು. ಅದು ನಿಜಕ್ಕೂ ಭಯಂಕರ. ಆದ್ರೆ ಪಾಶುಪತಾಸ್ತ್ರದ ಮುಂದೆ ಇದು ಏನೂ ಅಲ್ಲ. ಯಾಕಂದ್ರೆ ಪಾಶುಪತಾಸ್ತ್ರಕ್ಕೆ ಇಡೀ ಬ್ರಹ್ಮಾಂಡವನ್ನೇ ಅಂತ್ಯಗೊಳಿಸೋ ತಾಕತ್ತಿದೆ. ಈ ಹೋಲಿಕೆಯನ್ನ ಗಮನಿಸಿದ ಮೇಲೆ ಒಂದಂತೂ ಸ್ಪಷ್ಟವಾಗುತ್ತೆ. ಪಾಶುಪತಾಸ್ತ್ರದ ಶಕ್ತಿಯೇ ಬೇರೆ ಮಟ್ಟದ್ದು. ನೋಡಿ, ಬ್ರಹ್ಮಾಸ್ತ್ರಕ್ಕೆ ಒಂದು ನಿಯಂತ್ರಣ ಇದೆ, ಅದನ್ನ ತಡೆಯಕ್ಕೆ ಅವಕಾಶನೂ ಇದೆ. ಆದರೆ ಪಾಶುಪತಾಸ್ತ್ರ ಅದು ಅಂತಿಮ. ಅದನ್ನ ನಿಲ್ಲಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದೆಷ್ಟೇ ದೊಡ್ಡ ಶಕ್ತಿ ಇದ್ರೂ ಅದನ್ನ ಹೇಗ್ ಬಳಸ್ತೀವಿ ಅನ್ನೋದೇ ಮುಖ್ಯ ಅಲ್ವಾ? ಈ ದೈವಿಕ ಅಸ್ತ್ರಗಳಿಗೂ ಅಷ್ಟೇ ತುಂಬಾನೇ ಕಠಿಣವಾದ ನಿಯಮಗಳಿವೆ. ಏನದು? ಬನ್ನಿ ನೋಡೋಣ. ಮೊದಲು ಬ್ರಹ್ಮಾಸ್ತ್ರದ ಕತೆ ನೋಡೋಣ. ಇದು ಧರ್ಮದ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಇದನ್ನ ಸಮಾನ ಬಲ ಇರೋ ಶತ್ರು ಮೇಲೆ ಮಾತ್ರ ಪ್ರಯೋಗಿಸ್ಬೇಕು. ಇದರ ಪರಿಣಾಮ ಭಯಂಕರ. ಇದು ಬಿದ್ದ ಜಾಗದಲ್ಲಿ 12 ವರ್ಷಗಳ ಕಾಲ ಬರಗಾಲ ಬರುತ್ತೆ. ಆದ್ರೂ ಒಂದು ಅವಕಾಶ ಇದೆ, ಅದನ್ನ ಇನ್ನೊಂದು ಬ್ರಹ್ಮಾಸ್ತ್ರದಿಂದ ತಡಿಬೋದು, ಅಥವಾ ಪ್ರಯೋಗಿಸಿದವರೇ ಅದನ್ನ ವಾಪಸ್ ತಗೋಬೋದು. ಇದೊಂದು ನಿಯಂತ್ರಿತ ಶಕ್ತಿ. ಆದ್ರೆ ಪಾಶುಪತಾಸ್ತ್ರದ ನಿಯಮಗಳು ಅಬ್ಬಾ ಅತ್ಯಂತ ಕಠಿಣ. ಇದನ್ನ ಅಪ್ಪಿತಪ್ಪಿಯೂ ದುರ್ಬಲರ ಮೇಲೆ ಬಳಸೋ ಹಾಗಿಲ್ಲ. ಒಂದು ವೇಳೆ ಹಾಗೇನಾದ್ರೂ ಮಾಡಿದ್ರೆ ಅದು ಪ್ರಯೋಗಿಸಿದವನನ್ನೇ ಮುಗಿಸ್ಬಿಡುತ್ತೆ. ಅಷ್ಟೇ ಅಲ್ಲ, ಇದನ್ನ ಮನಸ್ಸು, ಕಣ್ಣು, ಮಾತು ಅಥವಾ ಬಿಲ್ಲು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬಿಡ್ಬೋದು. ಮತ್ತು ಒಮ್ಮೆ ಬಿಟ್ರೆ ಮುಗೀತೂ, ಅದರ ವಿನಾಶವನ್ನ ತಡೆಯೋಕೆ ಅಸಾಧ್ಯ. ಇಷ್ಟೊತ್ತು ನಾವು ಸಿದ್ಧಾಂತಗಳ ಬಗ್ಗೆ ಮಾತಾಡಿದ್ವಿ. ಈಗ ಇದನ್ನ ಒಂದು ನಿಜವಾದ ಕಥೆಗೆ, ಒಂದು ಸನ್ನಿವೇಶಕ್ಕೆ ತಂದು ನೋಡೋಣ. ನಾವು ಹೋಗ್ಬೇಕಿರೋದು ಮಹಾಭಾರತಕ್ಕೆ, ಮಹಾಯೋಧ ಅರ್ಜುನನ ಕಥೆಗೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಸಂಗತಿ. ಅರ್ಜುನ ತೀವ್ರವಾದ ತಪಸ್ಸು ಮಾಡಿ ಸಾಕ್ಷಾತ್ ಶಿವನಿಂದಲೇ ಪಾಶುಪತಾಸ್ತ್ರವನ್ನ ವರವಾಗಿ ಪಡೆದಿದ್ದ. ಯೋಚನೆ ಮಾಡಿ, ಆ ಕಾಲದ ಅತ್ಯಂತ ಶ್ರೇಷ್ಠ ಅಸ್ತ್ರ ಅತ್ಯಂತ ಶ್ರೇಷ್ಠ ಯೋಧನ ಕೈಯಲ್ಲಿತ್ತು. ಹಾಗಾದ್ರೆ ಆ ನಿರ್ಣಾಯಕ ಪ್ರಶ್ನೆ ಈಗ ಬರುತ್ತೆ. ಕುರುಕ್ಷೇತ್ರದಂಥ ಮಹಾಯುದ್ಧದಲ್ಲಿ ಕರ್ಣನಂಥ ಮಹಾರಥಿಗಳ ಎದುರು ಅರ್ಜುನ ಯಾಕೆ ತನ್ನ ಬತ್ತಳಿಕೆಯಲ್ಲಿದ್ದ ಈ ಬ್ರಹ್ಮಾಂಡದ ಅಸ್ತ್ರವನ್ನ ಬಳಸಲೇ ಇಲ್ಲ? ಉತ್ತರ ಇಲ್ಲೇ ಇದೆ, ಮತ್ತು ಇದುವೇ ಈ ಇಡೀ ವಿಶ್ಲೇಷಣೆಯ ತಿರುಳು. ನೋಡಿ, ಬ್ರಹ್ಮಾಸ್ತ್ರ ಅನ್ನೋದು ಒಂದು ಯುದ್ಧ ಗೆಲ್ಲುವ ಅಸ್ತ್ರ. ಆದರೆ ಪಾಶುಪತಾಸ್ತ್ರ ಇದೆಯಲ್ಲ, ಅದು ಜಗತ್ತು ನಾಶ ಮಾಡುವ ಅಸ್ತ್ರ. ಇವೆರಡರ ಉದ್ದೇಶದಲ್ಲೇ ಅಜಗಜಾಂತರ ವ್ಯತ್ಯಾಸ. ಅರ್ಜುನನಿಗೆ ಈ ಸತ್ಯದ ಅರಿವಿತ್ತು. ಒಂದು ವೇಳೆ ಕುರುಕ್ಷೇತ್ರ ಯುದ್ಧವನ್ನ ಗೆಲ್ಲೋಕೆ ಪಾಶುಪತಾಸ್ತ್ರವನ್ನ ಬಳಸಿದ್ರೆ ಏನಾಗ್ತಿತ್ತು? ಕೇವಲ ಕೌರವರಲ್ಲ, ಪಾಂಡವರು, ಎರಡೂ ಕಡೆಯ ಸೈನಿಕರು, ನಾಗರಿಕರು, ಪ್ರಾಣಿ ಪಕ್ಷಿಗಳು, ಇಡೀ ಪ್ರಕೃತಿ, ಅಂದ್ರೆ ಇಡೀ ಸೃಷ್ಟಿಯೇ ನಾಶವಾಗೋಗ್ತಿತ್ತು. ಒಂದೇ ಒಂದು ಯುದ್ಧದ ಗೆಲುವಿಗಾಗಿ ಇಡೀ ಜಗತ್ತನ್ನೇ ಬಲಿಕೊಡೋದು ಧರ್ಮ ಆಗುತ್ತಾ? ಖಂಡಿತ ಇಲ್ಲ. ಅದಕ್ಕಾಗಿಯೇ ಅರ್ಜುನ ಆ ನಿರ್ಧಾರ ತಗೊಂಡ. ಕೊನೆಗೆ ಈ ಕಥೆಯಿಂದ ನಮಗೆ ಸಿಗುವ ಪಾಠ ತುಂಬನೇ ಸ್ಪಷ್ಟ.
ನಿಜವಾದ ಶಕ್ತಿ ಇರೋದು ಅಸ್ತ್ರಗಳನ್ನ ಹೊಂದುವುದರಲ್ಲ, ಬದಲಾಗಿ ಅದನ್ನ ಯಾವಾಗ ಬಳಸಬಾರ್ದು ಅಂತ ತಿಳಿದುಕೊಳ್ಳುವ ಸಂಯಮದಲ್ಲಿ. ಅರ್ಜುನನ ಆ ಒಂದು ಆಯ್ಕೆ ನಮ್ಗೆ ಪದೇ ಪದೇ ನೆನಪಿಸುತ್ತೆ, ಶಕ್ತಿಗಿಂತ ಜವಾಬ್ದಾರಿಯೇ ಯಾವಾಗ್ಲೂ ದೊಡ್ಡದು. ಧನ್ಯವಾದಗಳು. ನಿಮ್ಮ ಪ್ರೀತಿಗೆ ನಾವು ಸದಾ ಆಭಾರಿ.